ಅಯ್ಯೋ, ಇದು ಏನಪ್ಪ ಇದು ಹಿಂಗಾಗೋಯ್ತು. ನಾನು ಹೋಗಲ್ಲ ಹೋಗಲ್ಲ ಅಂತ ಬಡ್ಕೊಂಡೆ. ನಮ್ಮಮ್ಮನೇ ಕೇಳಲಿಲ್ಲ. ಹೋಗು ಅವ್ರ ಮನೆಯಿಂದ ಆಚೆಗೆ ಹಾಕೋವರೆಗೂ 2 ದಿವಸ, ಆಮೇಲೆ ಕರ್ಕೊಂಬಂದ್ಬಿಡ್ತೀನಿ ನಿನ್ನ ಅಂತ ಹೇಳಿ ಕಳಿಸಿ 1 ವಾರ ತನಕ ನಾನು ಕರ್ಕೊಂಬರ್ಲಿಲ್ಲ. ಅದಕ್ಕೆ ಇಂಥ ಪರಿಸ್ಥಿತಿ ಬಂದಿರೋದು. ಆ ಜುಂಜ ನನ್ನ ಮಗ ಅಲ್ಲ ಏನೋ ಮಿಕ್ಸ್ ಮಾಡಿ ನನಗೇನೋ ಮಾಡ್ಯವನೆ, ಅದಕ್ಕೆ ಹಿಂಗಾಗಿರೋನು. ಅಯ್ಯೋ ನನ್ನ ಮಗ ಏನಾದ್ರು ಸಿಕ್ಕಿದ್ರೆ ನನಗೇನೂ ಇಲ್ಲ, ಚಟ್ನಿ ಮಾಡಿಬಿಡ್ತೀನಿ ನನ್ನ ಮಗನ. ಎಷ್ಟು ಅವಮಾನ ಆಯಿತು. ಆ ಡಾಕ್ಟ್ರು ಬಾಯಿಗೆ ಬಂದಂಗೆ ಮಾತಾಡ್ಬೋದಂತೆ. ನಮ್ಮಮ್ಮ ಇನ್ನೂ ದಡಮ್ಮನು ಎಲ್ಲಾನು. ಅಯ್ಯೋ, ನನಗೇನಾದರೂ ಎಚ್ಚರ ಆಗಿದ್ರೆ ನನ್ನ ಹೆಂಗೆ ಬೈಯನೋ ಏನೋ. ಸದ್ಯ ನನಗೆ ಎಚ್ಚರ ಆಗದೆ ಇದ್ದಿದ್ದೇ ಒಳ್ಳೇದಾಯಿತು. ಅಮ್ಮ ಈಗ ಏನು ಮಾಡಲಿ, ಇದನ್ನು ತೆಗ್ಸೋಣ ಅಂದರೆ ಅದನ್ನು ಆಗಲ್ಲ ಅಂತ ಹೇಳ್ತಾರೆ. ಏನು ಮಾಡಲಿ ಈಗ? ಅಯ್ಯೋ ದೇವ್ರೇ, ನಮ್ಮನೆ ವಿಷಯ ಸಿಕ್ಕರೆ ಸಾಕು ಅಂತ ಕಾಯ್ತಿರ್ತವೆ ಮುಂದೆಗೂ ಆಡ್ಕೆ ಮಕ್ಕೆ. ಅವ್ರ ಮನೆದವ್ರು ನೋಡ್ಕೊಂಬಲ್ಲ. ಅವಳ ಮಗಳೇನೆ ಓಡೋಗಿದ್ದಾಳೆ, ಓಡೋಗಿ ಮದುವೆ ಆಗಿದ್ದಾಳೆ. ಆ ಲಕ್ಷ್ಮಿ ಮಗಳು. ಅದೇ ನನ್ನ ಮಗಳು ಸುದ್ದಿ ಮಾತಾಡ್ತಾಳೆ, ನನ್ನ ಮಗಳು ಸುದ್ದಿನ. ಮನೆಯಾಳ ಮುಂದೆ. ಏ ಮಾಯಾ, ಏನೇ ನೀನು? ನಿನ್ನಿಂದನ ನೋಡು ಎಲ್ಲನ ಹೆಂಗ ಆಡ್ಕೊಂಬಂಗಾಯ್ತು. ಅಷ್ಟು ಗೊತ್ತಾಗಲ್ವಾ ತಲೆಯಾಗೆ? ಈ ಕಾಲದಾಗೆ ಏನೇನೋ ಬಂದೇವಂತೆ, ಅದೇನೋ ತಗೊಂಡು ಎಲ್ಲ ಇದು ಮಾಡ್ಕೋಬೇಕಾನೆ. ಗೊತ್ತಾಗಲಿಲ್ಲ ನಿನಗೆ? ನನಗೆ ಗೊತ್ತಾಗಲಿಲ್ಲ ಅಂತ ಹೇಳ್ತಾ ಇದ್ದೀನಮ್ಮ. ನಾನು ಎಂದೂ ನನ್ನ ಗಂಡನ ಜೊತೆ ಸೇರಿಲ್ಲ ಅಂತ ನನಗೆ ಕನ್ಫರ್ಮ್ ಆಗಿತ್ತು. ಅದಕ್ಕೆ ನಾನೇನು ಬಸ್ರಿ ಆಗಿಲ್ಲ ಬಿಡು. ಏನೋ ಇದಾಗಿರ್ಬೇಕು, ಹೆಚ್ಚು ಕಮ್ಮಿ ಆಗಿರಬೇಕು. ಅದಕ್ಕೆ ನನಗೆ ಮುಟ್ಟಾಗಿಲ್ಲ ಅಂತ ನಾನು ಸುಮ್ಮನಾಗಿದ್ದೆ. ಆದರೆ ಈ ಥರ ಮಾಡ್ಯವನೇ ಆ ಮನೆಯಾಳ ಅಂತ ನನಗೆ ಗೊತ್ತಾಗಲಿಲ್ಲ. ಅವನೇ ಏನೋ ನಿದ್ದೆ ಮಾತ್ರೇನೋ ಏನೋ ಹಾಕಿ ನನ್ನ ಮಗ ಹೆಚ್ಚು ಕಮ್ಮಿ ಮಾಡವನೆ. ಏನಮ್ಮ ಮಾಡೋದೀಗ? ಏನ್ ಮಾಡೋದು ಅಂದ್ರೆ ನನಗೂ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಎಲ್ಲರೂ ಆಡ್ಕೊಂತ ಇದಾರೆ ಊರಾಗೆ. ಏನಿಲ್ಲ ಸ್ಮಕ್ಕ, ನಿನ್ ಮಗಳು ಬಸ್ರಿ ಅಂತೆ, ಇನ್ನೊಂದು ಮದ್ವೆ ಮಾಡಕ್ ಹೊರಟಿದ್ರಂತೆ, ಡಾಕ್ಟ್ರು ಬಂದಿದ್ರಂತೆ, ಹಂಗಂತೆ ಹಿಂಗಂತೆ ಅಂತಾನ ಒಬ್ಬೊಬ್ರು ಒಂದೊಂದು ಮಾತಾಡ್ತಾ ಇದಾರೆ. ಏನ್ ಮಾಡೋದು ಅಂತ ನನಗೂ ಒಂದು ಗೊತ್ತಾಗ್ತಿಲ್ಲ ಕಣೆ ಮಾಯ. ಅಯ್ಯೋ ಅತ್ತೆ, ಅಲ್ಲ ಮದ್ವೆ ಆದ್ಮೇಲೆ ಇದೆಲ್ಲ ಸಹಜ ಆಗೋದು, ಅದಕ್ಕೆ ಇಷ್ಟೊಂದು ಚಿಂತೆ ಮಾಡ್ಬೇಕಾ? ಬಸ್ರಿ ಆಗಿದೆ ಖುಷಿ ಪಡ್ಬೇಕು, ಅದಕ್ಕೆ ಯಾಕೆ ಇಷ್ಟೊಂದು ಚಿಂತೆ ಮಾಡ್ತೀರಾ? ಬಿಟ್ಟಾಕ್ರಿ. ಏನು ಚಿಂತೆ ಮಾಡಂಗಿಲ್ವಾ? ಬಿಟ್ಟಾಕ್ಬೇಕಾ? ಏನು ಹರಿತಾ ಹಿಂಗೆ ಹೇಳ್ತಾ ಇದ್ಯಾ? ನನಗೆ ಮುಖ ಕಂಡ್ರೇನೆ ಆಗಲ್ಲ. ಅವನು ನನ್ನ ಬಸ್ರಿ ಆಗಂಗೆ ಮಾಡ್ಯವನೆ. ಇದನ್ನೆಲ್ಲ ಸಹಿಸ್ಕೊಂಡಿರ್ಬೇಕಾ ನಾವು? ಅಯ್ಯೋ, ಮದುವೆ ಆಗಿರೋದೇ ಉಂಟಂತೆ, ಮಗು ಬೇಡ ಅಂತಂದ್ರೆ ಬಿಡು. ಈಗೇನೇನು ನಿನ್ ಗಂಡ ಏನು ಮಾಡಬಾರ್ದೇನು ಮಾಡಿಲ್ಲ. ಈಗ ನಾನೊಂದು ವಿಷಯ ಹೇಳ್ತೀನಿ, ಹಂಗೆ ಮಾಡ್ರಿ ಎಲ್ಲ ಸರಿಯಾಗುತ್ತೆ. ಅವಮಾನನೂ ಇಲ್ಲ, ಎಂಥದ್ದು ಇಲ್ಲ. ಅವಾಗ ಯಾರು ಆಡ್ಕೊಂಬೋದೂ ಇಲ್ಲ. ಏನೇ ಅದು? ಏನ್ ಮಾಡ್ಬೇಕೆ? ಏನು ಇಲ್ಲ ಅತ್ತೆ, ಮಾಯನ್ ಕರ್ಕೊಂಡೋಗಿ ಗಂಡನ ಮನೆಗೆ ಬಿಡೋದಷ್ಟೇ. ಗಂಡ ಹೆಂಡತಿ ಒಂದಾಗಿದ್ರೆ ಅಷ್ಟೇ ಸಾಕು. ಆಮೇಲೆ ನಿಮ್ಗೆ ಅವಮಾನ ಆಗಂತದ್ದು ಏನಾಗುತ್ತೆ? ಯಾರು ಅವಾಗ ಆಡ್ಕೊಂತಾರೆ ಹೇಳು? ಅಷ್ಟೇನೆ. ಈಗಲೇ ಕರ್ಕೊಂಡೋಗಿ ಗಂಡನ ಮನೆಗೆ ಬಿಟ್ಟು ಬರ್ರಿ. ಅದು ಬಿಟ್ರೆ ಬೇರೆ ಯಾವ ದಾರಿನೂ ಇಲ್ಲ ನಿಮ್ಗೆ. ಮರ್ಯಾದೆ ಉಳಿಬೇಕು ಅಂದ್ರೆ ಇದೊಂದೇ ಮಾಡ್ಬೇಕು. ಅವನ ಜೊತೆಗ ಅವನ ಮನೆಗಂತೂ ನಾನು ಹೋಗಲ್ಲ. ಅವನ ಜೊತೆಗೆ ನಾನು ಸಂಸಾರ ಮಾಡಲ್ಲ. ಅವ್ನ ಮಕ ನೋಡಕ್ಕೂ ನನ್ಗೆ ಇಷ್ಟ ಇಲ್ಲ. ಇಲ್ಲ, ನಾನು ಹೋಗಲ್ಲ. ನೀನ್ ಬೇಕಂದ್ರೆ ಹೋಗು. ಏನೇ ಹರಿತಾ ಇಂಥ ಸಜೆಷನ್ ಕೊಡ್ತೀಯ? ಇದನ್ನ ನಾನು ಒಪ್ಪಲ್ಲ, ನಾನು ಒಪ್ಕೊಂಬಲ್ಲ. ಯಾವುದೇ ಕಾರಣಕ್ಕೂ ನಾನು ಹೋಗಲ್ಲ. ಹೋಗಲ್ಲ ಅಂದ್ರೆ ಹೋಗಲ್ಲ ಅಷ್ಟೇನೆ. ಅಯ್ಯೋ ಮಾಯಾ, ನಾನು ನನ್ನ ಗಂಡನ ಮನೆಗಿದ್ದೀನಿ, ನೀನ್ ನಿನ್ ಗಂಡನ ಮನೆಗಿದ್ರೆ ನಿನ್ಗೂ ಮರ್ಯಾದೆ ಇರುತ್ತೆ, ನಿಮ್ಮ ಅಪ್ಪ ಅಮ್ಮಗೂ ನಿಮ್ಮ ಅಣ್ಣಗೂ ಎಲ್ಲರಿಗೂ ಮರ್ಯಾದೆ ಇರುತ್ತೆ. ಈಗ ಸುಮ್ಮನೆ ಹಿಂಗ್ ಚಿಂತೆ ಮಾಡಿ ಕೂತ್ಕೊಂಡ್ರೆ ಏನು ಬರಲ್ಲ, ಏನು ಆಗೋದು ಇಲ್ಲ. ಇದನ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಷ್ಟೇನೆ. ಅತ್ತೆ ಯೋಚನೆ ಮಾಡಿ ನಾನು ಹೇಳೋದು ಸರಿನೋ ತಪ್ಪು ಅಂತ. ಏನಮ್ಮ ರೀತಾ, ಏನದು? ಏನು ಇಲ್ಲ ಮಾವ, ಅದೇ ಮಾಯಾ ಈಗ ಗಂಡನಿಂದ ಈಗ ಬಸ್ರಿ ಆಗಿದ್ದಾಳೆ. ಈಗ ಅದಕ್ಕೆ ಊರಾಗೆಲ್ಲ ಆಡ್ಕಂತಿದ್ದಾರೆ. ಇನ್ನೊಂದು ಮದ್ವೆ ಆಗಕ್ ಬೇರೆ ಹೊರಟಿದ್ಲು ಹಂಗೆ ಹಿಂಗೆ ಅಂತಾನ. ಈಗ ಅದಕ್ಕೆ ಯೋಚನೆ ಮಾಡ್ಕೊಂಡು ಕೂಕೊಂಡಿದ್ದಾರೆ. ಅದಕ್ಕೆ ಯೋಚನೆ ಮಾಡೋದ್ರಿಂದ ಏನ್ ಪ್ರಯೋಜನ ಇಲ್ಲ. ಈಗ ಸುಮ್ಮನೆ ಎಲ್ಲ ಮರೆತು ಗಂಡನ ಜೊತೆ ಸಂಸಾರ ಮಾಡ್ಕೊಂಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಇದೇ ಸರಿ ಅಲ್ವಾ ಮಾವ? ಆದ್ರೆ ಮಾಯಾ ನೋಡ್ರಿ, ನಾನು ಹೋಗಲ್ಲ, ಅವನ ಜೊತೆ ಸಂಸಾರ ಮಾಡಲ್ಲ ಅಂತಿದ್ದಾಳೆ. ಮಾಡಲ್ಲ ಅಂತಂದ್ರೆ ಹೆಂಗ್ ಸರಿ ಆಗುತ್ತೆ ಹೇಳಿ ಇದು? ಹೌದಮ್ಮ, ನೀನು ಹೇಳ್ತಾರ ಸರಿಯಾಗೈತೆ ಮಾಯಾ. ಸುಮ್ಮನೆ ನಿಮ್ಮ ಮತ್ತಿಗೆ ಹೇಳ್ದಂಗೆ ನೀನು ನಿನ್ನ ಗಂಡನ ಜೊತೆಗಿರೋದೇ ಒಳ್ಳೇದು. ಇನ್ನೊಂದು ಮದುವೆ ಆಸೆ ಬಿಟ್ಬಿಡು. ಅವನೇ ನಿನ್ನ ಗಂಡ ಈಗ ಪರ್ಮನೆಂಟಾಗಿ ಅವನೇ ಜೊತೆಗೇನೆ ಪ್ರೀತಿಯಿಂದನ ಚೆನ್ನಾಗಿ ಇತ್ಕೊಂಡು ದುಡ್ದು ನೀವು ಚೆನ್ನಾಗಾಗ್ರಿ. ಏನು ನೀನು ಓದಿದ್ಯಾ, ಬ್ಯೂಟಿ ಪಾರ್ಲರ್ ಕಲ್ತಿದ್ಯಾ, ಅವನು ಏನಾದರೂ ಕೆಲಸ ಮಾಡ್ತಾನೆ, ಇಬ್ರು ದುಡ್ದು ಚೆನ್ನಾಗಾಗ್ರಿ. ಅವಾಗ ನೀವೇ ಚೆನ್ನಾಗಿರ್ತೀರಾ. ಇಲ್ಲಪ್ಪ, ನಾನಂತೂ ಅವನ ಜೊತೆಗಿರಲ್ಲ, ನಾನು ಹೋಗಲ್ಲ ಅವ್ರ ಮನೆಗೆ. ನಾನು ಏನೇನೋ ಆಸೆ ಇಟ್ಕೊಂಡಿದ್ದೆ, ಆದರೆ ಅವ್ರಿಗೆ ಒಂದು ಮನೇನೂ ಗತಿ ಇಲ್ಲ ಗೊತ್ತಾ? ದಿನ ಅವನು ಕೂಲಿ ಹೋಗ್ಬೇಕು, ಅದು ಕೂಲಿ ಹೋಗ್ಬೇಕು, ತರಬೇಕು, ದುಡಿಬೇಕು. ಒಂದು ಮನೆ ನೆಟ್ಟಗಿಲ್ಲ, ಜಮೀನಿಲ್ಲ.
ಒಂದು ಕೆಲಸ ಇಲ್ಲ ಏನೂ ಇಲ್ಲ ಅಂತನ ಜೊತೆಗೆ ಫಸ್ಟ್ ಆಫ್ ಆಲ್ ಅವ್ನ ಮಕನೇನೆ ನೋಡೋಕ್ಕಾಗಲ್ಲ ಒಳ್ಳೆ ಯಾವುದೋ ಚಿಂಪಾಂಜಿ ಮಕ ನೋಡ್ದಂಗೆ ಆಗುತ್ತೆ ಅಂಥದ್ರಲ್ಲಿ ಅವನ ಜೊತೆಗೆ ಹೋಗು ಅಂತ ಹೇಳ್ತಾ ಇದೆಯಲ್ಲ. ನಾನು ಹೋಗಲ್ಲ ಮಾಯಾ. ನನಗೂ ಯಾಕೋ ನಿಮ್ಮ ಅಪ್ಪಯ್ಯ ಹರಿತಾ ಹೇಳೋದು ಸರಿಯಾಗಿದೆ ಅಂತ ಅನ್ಸುತ್ತೆ. ನಮಗೆ ಇದು ಬಿಟ್ರೆ ಬೇರೆ ದಾರಿ ಇಲ್ಲಮ್ಮ. ನೋಡು, ನಾನು ಹೇಳೋದ ಅರ್ಥ ಮಾಡ್ಕೊ. ನೀನು ಇಲ್ಲೇ ಇದ್ರೆ ನಿನ್ನ ಮನೆಯಿಂದ ವಾಚಿಗೆ ಹೋಗಕ್ಕೂ ಆಗಲ್ಲ, ನಾವು ತಲೆ ಎತ್ಕೊಂಡು ತಿರ್ಗಾಡಕ್ಕಾಗಲ್ಲ. ನಮ್ಮ ಮರ್ಯಾದೆ ಹೋಗುತ್ತಮ್ಮ, ಅರ್ಥ ಮಾಡ್ಕ್ಯ. ನಿನ್ನೊಳ್ಳೇದಕ್ಕೆ ನಾನು ಹೇಳ್ತಾ ಇರೋದು, ನಿನ್ನ ಜೀವನ ಹಾಳಾಗ್ಲಿ ಅಂತ ಅಲ್ಲ. ನಿನ್ನ ಹೊಟ್ಟೆಲಿ ನಾವು ಮಗು ಬೆಳೀತಾ ಇದೆ, ಅದಕ್ಕಾಗಿ ಇದಿಲ್ದಿದ್ರೆ ಹೆಂಗೋ ಹೊತ್ತಿಗೆ ಬಿಡು, ಇನ್ನೊಂದು ಮದುವೆ ಆಗಿದೆ ಹೊಟ್ಟೆ ಹೊತ್ತು ಇಲ್ಲೇ ಇರುವಂತೆ ಅಂತ ಹೇಳ್ತಿದ್ದೆ. ಆದರೆ ನಿನ್ನ ಹೊಟ್ಟೆಲಿ ಮಗು ಬೆಳೀತಾ ಇದೆ, ಅದು ದೊಡ್ಡದಾಗಿ ಏರಿಗೆ ಆದ್ಮೇಲೆ ಅವ್ರ ಅಪ್ಪ ಇಲ್ಲ ಅಂದ್ರೆ ಹೆಂಗ್ ಆಡ್ಕೊಂತಾರೆ ಗೊತ್ತಾ? ನಿನಗೆ ಅದೆಲ್ಲ ಅರ್ಥ ಆಗಲ್ಲ. ಸುಮ್ಮನೆ ಈಗ ಅವಾರ್ಡು ನಾನೇ ಕರ್ಕೊಂಡೋಗಿ ಹೇಳಿ ಬಿಟ್ಟು ಬರ್ತೀನಿ. ಅಮ್ಮ ನೀನು ಹಿಂಗೆ ಹೇಳ್ತಾ ಇದ್ಯಾ? ಏನಮ್ಮ ಇದೆಲ್ಲ? ನಾನು ಹೋಗಲ್ಲ ಅಂದ್ರೆ ಹೋಗಲ್ಲ ಅಷ್ಟೇ. ಎಲ್ಲ ಅನ್ಬೇಡಮ್ಮ. ಈಗ ಹಿಂಗಾಗಿರೋದಕ್ಕೆ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗುತ್ತಾ? ಅದಕ್ಕೆ ಪರಿಹಾರ ಅಂತ ಏನಾದರೂ ಒಂದು ಇರುತ್ತೆ ತಾನೇ. ಅದನ್ನು ನಾವು ಮಾಡ್ಬೇಕು. ಅದೇನು ಪರಿಹಾರ ಆಯಿತು ಅದನ್ನು. ಈಗ ನಿನ್ಗೆ ಉಳಿದಿರೋದು ಇದೊಂದೇ ಪರಿಹಾರ, ಗಂಡನ ಜೊತೆಗೆ ಸಂಸಾರ ಮಾಡ್ಕೊಂಡಿರೋದು. ಬೇರೆ ದಾರಿ ಇಲ್ಲ. ಅದಕ್ಕೆ ನಾವು ಹೇಳ್ತಾ ಇರೋದು. ನೀನು ಸುಖವಾಗಿರ್ಬೇಕಂತ ನಮಗೇನು ಆಸೆ ಇಲ್ವಾ ಹೇಳು? ಹೋಗು, ಬ್ಯಾಗ್ ತಗೊಂಬರೋಕೆ ಹೋಗಿ. ಮಾವ, ನಾನೇ ಬ್ಯಾಗ್ ತಗೊಂಬರ್ತೀನಿ ಇರಿ. ಮಾಯಾ, ಅತ್ತೆ ಜೊತೆಗೆ ಹೋಗು. ಅಯ್ಯೋ ಅಮ್ಮ, ನಾನು ಹೋಗಲ್ಲ ಕಣಮ್ಮ ಅವನ ಜೊತೆಗೆ. ಕಳಿಸ್ಬೇಡ, ನನ್ಗೆ ಕರ್ಕೊಂಡು ಹೋಗ್ಬಿಟ್ಟು ಬರ್ಬೇಡ. ನಾನು ಹೋಗಲ್ಲ, ನಾನು ಅವನ ಜೊತೆಗೆ ಇರಲ್ಲ ಅಂದ್ರೆ ನಿನ್ಗೆ ಮೈ ಮೇಲೆ ಪ್ರಜ್ಞೆ ಇರಬೇಕಾಗಿತ್ತು. ಹಿಂಗ್ ಮಾಡ್ಕೋಬಾರ್ದಾಗಿತ್ತು. ನೀನು ಹಿಂಗ್ ಮಾಡ್ಕೊಂಡಿದ್ರೆ ಇವತ್ತು ಹೆಂಗೋ ಇರ್ಬೋದಾಗಿತ್ತು. ಏನ್ ನಿನ್ ಗಂಡನೇ ಇರ್ಬೇಕು ಅಂತ ಏನೂ ಇಲ್ಲ. ಏನ್ ಮಾಡೋದು ಇವಾಗ? ನಿನ್ನ ಹೊಟ್ಟೆಲಿ ಮಗು ಬೆಳೀತಾ ಇದ್ದಲ್ಲ, ಅದಕ್ಕೋಸ್ಕರ ಅಷ್ಟೇನೆ ನಾನು ಹೇಳ್ತಾ ಇರೋದು. ನಡಿ ಓಡ್ ನಡಿ, ಎದ್ದಳ ಮೇಕೆ ಹೋಗೋಣ. ಹೇ ಬರೀತಾ ತಾಂಬರಿ ಜಲ್ದಿ ಬೇಗ. ಎದ್ದಳಮ್ಮಯ್ಯ, ಎದ್ದಳು. ನಡಿ, ನಾನು ಬಸ್ ಸ್ಟ್ಯಾಂಡ್ವರೆಗೂ ಬಂದು ಬಸ್ ಹತ್ತಿಸಿ ಬರ್ತೀನಿ. ನಿಮ್ಮ ಅಮ್ಮಯ್ಯ ಬರ್ತಾಳೆ, ಹೇಳಿ ಬಿಟ್ಟು ಬರ್ತಾಳೆ. ನಿನ್ಗೇನು ತೊಂದರೆ ಆಗಲ್ಲ. ಅಲ್ಲಿ ನೀನು ಸುಖವಾಗಿರ್ತೀಯ. ನಾವಿದ್ದೀವಲ್ಲ, ಅವಾಗ ಬಂದು ನೋಡ್ಕೊ ಬರ್ತೀವಿ. ನೀನೇನು ಯೋಚನೆ ಮಾಡಬೇಡ. ಮಾಯಾ ತಗೋ ಬ್ಯಾಗು. ಏನೇ ಅರಿತಾ, ನನ್ನ ಈ ಮನೆಯಿಂದ ಆಚೆಗೆ ಹಾಕಿದ್ರೆ ಸಾಕು ಅಂತಾನ ಕಾಯ್ತಾ ಇರೋ ಥರ ಐತೆ ನೀನು. ನಿನ್ನ ಆಕ್ಟಿವಿಟಿ ನೋಡ್ತಾ ಇದ್ರೆ ನಾನು ಇಲ್ಲಿರೋದು ನಿನ್ಗೆ ಇಷ್ಟ ಇಲ್ಲ ಅಲ್ವೇ? ತೊಲಗಿರೆ ಸಾಕು ಅಂತಾನ ಕಾಯ್ತಾ ಇದ್ದೀಯ. ಅಯ್ಯೋ ಯಾಕಂಗಂತೀಯ ಮಾಯ? ಇಷ್ಟು ದಿನ ಇಲ್ಲೇ ಇದ್ದಾಗ ನಾನು ಏನಾದರೂ ಅಂದಿದ್ನಾ? ಹೋಗು ಅಂತ ಹೇಳಿದ್ನಾ? ಹೇಳು. ಈಗ ನಿಮ್ಮ ಅಪ್ಪಯ್ಯ ಅಮ್ಮನೇ ಹೇಳ್ತಾ ಇದ್ದಾರಲ್ಲ, ನಿನ್ನ ಅಣ್ಣನ ಮನೆಗೆ ಹೋಗೋದೇ ಒಳ್ಳೇದು ಅಂತಾನ. ನಾನೇನು ಹೇಳೋದು? ಅವ್ರು ಯಾಕೆ ಹೇಳ್ತಾ ಇದ್ದಾರೆ ಅಂತಾನ ಅರ್ಥ ಮಾಡ್ಕೊ ನೀನು. ಅರ್ಥ ಮಾಡ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಹಿಂಗೆಲ್ಲ ತಪ್ಪು ತಿಳ್ಕೊಂಬಕ್ಕ ಅವಾಗ ಅವಕಾಶನೇ ಇರಲ್ಲ. ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡು. ನಾನೇನೇನು ಈ ಮನೆಗೆ ಇರೋದ್ರಿಂದ ನನಗೇನು ತೊಂದರೆ ಇಲ್ಲ. ನೀನು ಎಷ್ಟು ದಿನ ಬೇಕು ಅಂದ್ರೆ ಇರು. ಆದರೆ ಈ ಪರಿಸ್ಥಿತಿಲಿ ನೀನು ಇಲ್ಲಿರೋದು ಸರಿ ಇಲ್ಲ, ಗಂಡನ ಜೊತೆ ಇರೋದೇ ಒಳ್ಳೇದು ಅಂತ ಹೇಳಿದ್ದು ಅಷ್ಟೇನೆ. ತಗೋ ಬ್ಯಾಗು. ತಾಳಮ್ಮ ಮಾಯಾ, ತಗ ಹೋಗೋಣ ಬಾ. ಬಾರಿ ಮಾಯಾ ಬಾ. ಇನ್ನು ಯೋಚನೆ ಮಾಡ್ಕೊಂಡು ನಿಂತ್ಕೊಂಡಷ್ಟು ಒತ್ತೋಗುತ್ತೆ ಅಷ್ಟೇನೆ. ತಿರುಗಿ ಬಿಸಿಲಾದ್ರೆ ಹೋಗೋಕ್ಕಾಗಲ್ಲ. ಬಾ ಹೋಗೋಣ ಜಲ್ದು. ಅಯ್ಯೋ ಅಮ್ಮ, ನನಗಂತೂ ಬರೋಕ್ಕೆ ಇಷ್ಟ ಇಲ್ಲ ಕಣಮ್ಮ. ಮಾಯಾ ಏನೂ ಆಗಲ್ಲ, ಅಳಬೇಡ, ಸುಮ್ಮನಿರು. ಎಲ್ಲ ಒಳ್ಳೇದಾಗುತ್ತೆ, ಸುಮ್ಮನೆ ಬಾ. ಅಂತೂ ಇಂತೂ ಮಾಯಿನ ಗಂಡನ ಮನೆಗೆ ಕಳಿಸ್ದೆ ಅತ್ತ. ಈಗ ಫೋನ್ ಮಾಡಿ ಹೇಳ್ಬೇಕು, ಬರ್ತಾ ಇದ್ದಾರೆ ನಮ್ಮ ಅತ್ತೆನೂ ನಮ್ಮ ಮಾಯನು ಅಂತ ಜುಂಜಾಣಿಗೆ ಫೋನ್ ಮಾಡಿ ಹೇಳ್ತೀನಿ. ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಈ ಮಾಯನಿಗೆ. ಇನ್ನೊಂದ್ಸಲ ಇನ್ನೊಂದು ಮದುವೆ ಆಗ್ತೀನಿ ಅಂತಾನ ಅನ್ನಿಸ್ಲೇಬಾರ್ದು ಇವಳಿಗೆ. ಈಗಲೇ ಹೋಗಿ ಫೋನ್ ಮಾಡಿ ಹೇಳೋಣ. ಮದುವೆ ಆಗಿರೋದೇ ಉಂಟಂತೆ. ಅಲ್ಲ, ಮದುವೆ ಆಗ್ಬೇಕಾದ್ರೆ ಯೋಚನೆ ಮಾಡ್ಬೇಕಾಗಿತ್ತು, ಇವನ್ ಸಾವುಕಾರನ ಬಡವನ ಅಂತಾನ. ಅವಾಗ ಇವನ್ ಮುಖ ಇಷ್ಟ ಆಗಿತ್ತು, ದುಡ್ಡಿತ್ತಲ್ಲ ಅವಾಗ. ಆದ್ರೆ ಇವಾಗ ಬಡವ ಅಂತ ಗೊತ್ತಾದ ತಕ್ಷಣ ಕೋತಿ ಮಕ, ಚಿಂಪಾಂಚಿ ಮಕ, ಹಂಗೆ ಹಿಂಗೆ ಅಂತಾನ ಆಡ್ಕೊಂತಾಳೆ ಈ ಮಾಯ. ಇವ್ರಿಗೆ ಮನಸ್ಸು ಮುಖ್ಯ ಅಲ್ಲ, ದುಡ್ಡಿರ್ಬೇಕು. ದುಡ್ಡಿದ್ರೆ ಎಂತಾರನು ಬೇಕಾದ್ರೂ ಮದುವೆ ಆಗ್ತಾರೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.